ಇದೊಂಥರ ಸನ್ನಿವೇಶ ಅಂತಲೇ ಅಂದ್ಕೊಳ್ಳಿ. ಇವಾಗೆಲ್ಲ ಆನ್ಲೈನು, ಟ್ರೆಂಡಿಂಗು, ವೈರಲ್ಲು ಅದು ಇದು ಅಂದ್ಬಿಟ್ಟು ಸುಮಾರೆಲ್ಲ ಕಂಟೆಂಟ್ ಎಲ್ಲರೂ ನೋಡಿರ್ತೀರ. ಹುಡುಗ ಒಂದೇ ಟೈಮಲ್ಲಿ 3-4 ಹುಡುಗಿಯರಿಗೆ ಮಾತಾಡ್ಸೋದು, ಮೆಸೇಜ್ ಮಾಡೋದು, ಒಟ್ಟಿಗೆ ಸುತ್ತಾಡೋದು ಎಲ್ಲ ಮಾಡ್ತೀರ. ಆದರೆ ಒಬ್ಬರಿಗೆ ಕಮಿಟ್ ಆಗಿ ಈಗ 4 ಜನದ ಜೊತೆ ಸುತ್ತಾ ಇದ್ದೀರ ಅಂದರೆ ಅವರು 4 ಜನ ಅವನು ಬಿಡು ನನ್ನ ಇಷ್ಟಪಡಲ್ಲ, ಅವಳು ಇಷ್ಟಪಡ್ತಾನೆ ಅಂತ ಒಬ್ಳು, ಇನ್ನೊಬ್ಳು ಇವನು ನನ್ನೂ ಇಷ್ಟಪಡಲ್ಲ, ಇನ್ನೊಬ್ಳು ಯಾರೋ ಅವಳು ಇಷ್ಟಪಡ್ತಾನೆ ಅಂತ ಇವರು. ಹಾಗೆ 4 ಜನನು ಮಿಸ್ ಕಾಲ್ ಥರ 4 ಜನನು ಮಿಸ್ ಕಾಲ್ ಥರ ಆಗ್ಬಿಡ್ತಾರೆ. ಯಾರು 4 ಜನನೂ ಸಿಗೋದಿಲ್ಲ ಆಮೇಲೆ ಹುಡುಗಂಗೆ. ಅದ್ರ ಬದಲು ಒಂದನ್ನೇ ನಂಬರ್ ಕರೆಕ್ಟಾಗಿ ಸೇವ್ ಮಾಡಿಕೊಂಡು ಚಾಟ್ ಮಾಡಿ, ಮಾತಾಡಿ, ಅರ್ಥ ಮಾಡ್ಕೊಳ್ಳಿ. ಅಂದರೆ ನಂಬರ್ ಪರ್ಮನೆಂಟಾಗಿ ಸೇವ್ ಮಾಡ್ಕೊಳ್ಳಿ. ಏನೋ ಗಲಾಟೆ ಆಯಿತು ಅಂದ್ಬಿಟ್ಟು ಬ್ಲಾಕ್ ಮಾಡೋದು, ಡಿಲೀಟ್ ಮಾಡೋದು ಅದೆಲ್ಲ ಮಾಡಬಾರ್ದು. ಒಂದ್ಸಲ ಒಂದು ನಂಬರ್ ಸೇವ್ ಮಾಡಿಕೊಂಡ್ರೆ ಪರ್ಮನೆಂಟ್. ಒಂದು ಅವಳೇ ಗರ್ಲ್ ಫ್ರೆಂಡು, ಅವಳೇ ಲವರು, ಮುಂದೆ ಅವಳೇ ಹೆಂಡತಿ, ಆ ಥರ ಆದರೆ ಖುಷಿಯಾಗಿರ್ತೀರ. ದಿನ ವಾರ ತಿಂಗಳಿಗೆ ಒಬ್ಬೊಬ್ರನ್ನ ಬದಲಾಯಿಸಿದ್ರೆ ಎಲ್ಲರನ್ನೂ ಚೇಂಜ್ ಮಾಡಿ ಆಮೇಲೆ ಫಸ್ಟಿಗೆ ಯಾರನ್ನ ನೋಡಿದ್ರಿ ಅವರೇ ಚೆನ್ನಾಗಿದ್ರು ಅಂತ ಅನ್ಸತ್ತೆ ಒಂದು ಟೈಮಲ್ಲಿ. ಆವಾಗ ಮತ್ತೆ ಅವ್ರನ್ನೇ ಹುಡ್ಕೊಂಡು ಹೋದ್ರೆ ಅಷ್ಟೊತ್ತಿಗೆ ಅವರಿಗೆ ಬೇರೆ ಕಡೆ ಮದುವೆ ಆಗಿರುತ್ತೆ. ಸೊ ಇದ್ದಾಗಲೇ ಸರಿಯಾಗಿ ಮಾತಾಡಿ ಅರ್ಥ ಮಾಡ್ಕೊಳ್ಳಿ.